ಬಾಂಗ್ಲಾದೇಶಕ್ಕೆ ಇಂದಿನ ವಿಷಯ. ಶೇಖ್ ಹಸೀನಾಳನ್ನು ಬಂಧಿಸಿ ಬಾಂಗ್ಲಾದೇಶಕ್ಕೆ ಕಳುಹಿಸಿ ಉನ್ನತ ವಕೀಲರ ಸಂಸ್ಥೆ. ಬಾಂಗ್ಲಾದೇಶದ ಸುಪ್ರೀಂ ಕೋರ್ಟ್ ಬಾರ್ ಅಸೋಸಿಯೇಷನ್ ಸ್ಕ್ಬೆಯ ಶೇಖ್ ಹಸೀನಾ ಅವರನ್ನು ಬಂಧಿಸಿ ತನ್ನ ತಾಯ್ನಾಡಿಗೆ ಕಳುಹಿಸುವಂತೆ ಭಾರತವನ್ನು ಕೇಳಿದೆ. ಪ್ರತಿಭಟನಾಕಾರರ ಸಾವಿನ ಬಗ್ಗೆ ಸ್ಪಷ್ಟವಾದ ಉಲ್ಲೇಖದಲ್ಲಿ ಸ್ಕ್ಬೆಯ ಅಧ್ಯಕ್ಷ ಎಂ ಮಹಬೂಬ್ ಉದ್ದೀನ್ ಖೋಖೋನ್ ಅವರು ಬಾಂಗ್ಲಾದೇಶದಲ್ಲಿ ಹಸೀನಾ ಅನೇಕ ಜನರನ್ನು ಕೊಂದಿದ್ದಾರೆ ಎಂದು ಹೇಳಿದರು. ಖೋಖೋನ್ ಅವರು ಬಾಂಗ್ಲಾದೇಶದ ಪ್ರಮುಖ ವಿರೋಧ ಪಕ್ಷವಾದ ಬಾಂಗ್ಲಾದೇಶ್ ನ್ಯಾಷನಲಿಸ್ಟ್ ಪಾರ್ಟಿ ಬೆನ್ಪ್ ಯ ಜಂಟಿ ಪ್ರಧಾನ ಕಾರ್ಯದರ್ಶಿಯಾಗಿದ್ದಾರೆ. ಇಸ್ಲಾಮಿಸ್ಟ್ ಜಮಾತೆ ಇಸ್ಲಾಮಿ ಜೊತೆಗೆ ಪಕ್ಷವು ಹಸೀನಾ ಅವರ ಪತನದಿಂದ ಪ್ರಾಥಮಿಕ ವಿಜೇತರು. ಹಸೀನಾ ಅವರ 15 ವರ್ಷಗಳ ಆಳ್ವಿಕೆ ಸೋಮವಾರ ಅನಿಶ್ಚಿತವಾಗಿ ಕೊನೆಗೊಂಡಿತು. ಹಸೀನಾ ರಾಜೀನಾಮೆ ನೀಡಿ ಜೀವನಕ್ಕಾಗಿ ಬಾಂಗ್ಲಾದೇಶದಿಂದ ಪಲಾಯನ ಮಾಡಿದರು. ಆಕೆಯ ಆಳ್ವಿಕೆಯ ವಿರುದ್ಧ ವಾರಗಟ್ಟಲೆ ನಡೆದ ಸಾಮೂಹಿಕ ಚಳುವಳಿಯು ಭಾನುವಾರದಂದು ಪರಾಕಾಷ್ಠೆಯನ್ನು ತಲುಪಿದ ನಂತರ ಅವಳು ಓಡಿಹೋದಳು. ಇದರಲ್ಲಿ ಸುಮಾರು 100 ಜನರು ಕೊಲ್ಲಲ್ಪಟ್ಟರು. ಬಾಂಗ್ಲಾದೇಶ ಸೇನೆಯು ಪ್ರತಿಭಟನಾಕಾರರ ಪರವಾಗಿ ನಿಂತಿದ್ದರಿಂದ ಹಸೀನಾ ತನ್ನ ಸುರಕ್ಷತೆಗಾಗಿ ಪಲಾಯನ ಮಾಡಲು ನಿರ್ಧರಿಸಿದಳು. ಅವಳು ಬೇರೆ ದೇಶದಲ್ಲಿ ಆಶ್ರಯ ಪಡೆಯುವವರೆಗೂ ಅವಳು ಪ್ರಸ್ತುತ ಭಾರತದಲ್ಲಿದ್ದಾರೆ. ಅಲ್ಲಿ ಅವಳು ತನ್ನ ಉಳಿದ ದಿನಗಳನ್ನು ದೇಶಭ್ರಷ್ಟವಾಗಿ ಬದುಕಬಹುದು. ನಾವು ಭಾರತದ ಜನರೊಂದಿಗೆ ಉತ್ತಮ ಸಂಬಂಧವನ್ನು ಕಾಯ್ದುಕೊಳ್ಳಲು ಬಯಸುತ್ತೇವೆ. ದಯವಿಟ್ಟು ದೇಶದಿಂದ ಪಲಾಯನ ಮಾಡಿದ ಶೇಖ್ ಹಸೀನಾ ಮತ್ತು ಶೇಖ್ ರೆಹಾನಾ ಅವರನ್ನು ಬಂಧಿಸಿ ಮತ್ತು ಬಾಂಗ್ಲಾದೇಶಕ್ಕೆ ಹಿಂತಿರುಗಿ ಕಳುಹಿಸಿ. ಶೇಖ್ ಹಸೀನಾ ಬಾಂಗ್ಲಾದೇಶದಲ್ಲಿ ಅನೇಕ ಜನರನ್ನು ಕೊಂದಿದ್ದಾರೆ ಎಂದು ಖೋಖನ್ ಹೇಳಿದ್ದಾರೆ. ದಿ ಡೈಲಿ ಸ್ಟಾರ್. ರೆಹನಾ ಹಸೀನಾಳ ಸಹೋದರಿ. ಆಕೆಯೊಂದಿಗೆ ಭಾರತಕ್ಕೆ ಓಡಿಹೋದಳು. ನಮಗೆ ತುರ್ತು ಪರಿಸ್ಥಿತಿ ಬೇಡ. ತುರ್ತು ಪರಿಸ್ಥಿತಿಯಲ್ಲಿ ಬದುಕಲು ಚಳವಳಿ ನಡೆಸಿಲ್ಲ ಎಂದು ಖೋಖನ್ ಹೇಳಿದ್ದಾರೆ. ತುರ್ತು ಪರಿಸ್ಥಿತಿ ಹೇರಿದರೆ ಪ್ರತಿಭಟನೆ ನಡೆಸಲಾಗುವುದು ಎಂದು ಖೋಖನ್ ಹೇಳಿದ್ದಾರೆ. ತುರ್ತು ಪರಿಸ್ಥಿತಿ ಜಾರಿ ಮಾಡುವ ಮಾತು ಕೇಳಿ ಬರುತ್ತಿದೆ. ಮೊಯಿನ್ ಯು ಅಹಮದ್ ಮತ್ತು ಫಕ್ರುದ್ದೀನ್ ಅಹಮದ್ ಅವರಂತಹ ಸರ್ಕಾರ ನಮಗೆ ಬೇಡ. ವಿದ್ಯಾರ್ಥಿಗಳು ಸೇರಿದಂತೆ ಯಾರಿಗೂ ತುರ್ತು ಪರಿಸ್ಥಿತಿ ಬೇಕಾಗಿಲ್ಲ. ಅದನ್ನು ಒಪ್ಪಿಕೊಳ್ಳುವುದಿಲ್ಲ ಮತ್ತು ಪ್ರತಿಭಟನೆ ನಡೆಸಿದರೆ ಅದನ್ನು ನೀಡಲು ಯಾವುದೇ ಉಪಕ್ರಮವನ್ನು ತೆಗೆದುಕೊಳ್ಳಲಾಗುತ್ತದೆ ಎಂದು ಖೋಖನ್ ಹೇಳಿದರು. ದಿ ಡೈಲಿ ಸ್ಟಾರ್ ಪ್ರಕಾರ ರಾಜಕೀಯವಾಗಿ ವರ್ತಿಸಿದ ನ್ಯಾಯಾಧೀಶರು ರಾಜೀನಾಮೆ ನೀಡುವಂತೆ ಖೋಖೋನ್ ಕರೆ ನೀಡಿದ್ದಾರೆ ಎಂದು ಪತ್ರಿಕೆ ವರದಿ ಮಾಡಿದೆ. ಅವರು ಬಿಎನ್ಪಿ ವಿರುದ್ಧ ಪಕ್ಷಪಾತ ಮಾಡುತ್ತಿದ್ದಾರೆ ಎಂದು ಆರೋಪಿಸಿದರು. ಅನೇಕ ನ್ಯಾಯಾಧೀಶರು ಬೆನ್ಪೆಯವರನ್ನು ರಿಮಾಂಡ್ಗೆ ಆದೇಶಿಸಿದ್ದಾರೆ ಮತ್ತು ಸುಳ್ಳು ಪ್ರಕರಣಗಳಲ್ಲಿ ಶಿಕ್ಷೆ ವಿಧಿಸಿದ್ದಾರೆ. ಅವರ ಪ್ರಮಾಣಗಳನ್ನು ಉಲ್ಲಂಘಿಸಿದ್ದಾರೆ ಮತ್ತು ಅತಿಯಾದ ಉತ್ಸಾಹ ತೋರಿದ್ದಾರೆ. ನ್ಯಾಯಾಧೀಶರು ಅಕ್ರಮ ಆಸ್ತಿ ಗಳಿಕೆ ಪ್ರಕರಣದಲ್ಲಿ ಅವಾಮಿ ಲೀಗ್ ನಾಯಕ ಮೊಫಜ್ಜಲ್ ಹೊಸೈನ್ ಅವರನ್ನು ಖುಲಾಸೆಗೊಳಿಸಿದ್ದಾರೆ. ಆದರೆ ಬೆನ್ಪ್ ನಾಯಕ ಇಕ್ಬಾಲ್ ಹಸನ್ ಮಹಮ್ಮದ್ ತುಕು ಮತ್ತು ಅಮನ್ ಉಲ್ಲಾ ಅಮಾನ್ ಅವರು ರಾಜಕೀಯವಾಗಿ ತೀರ್ಪು ನೀಡಿದ ನ್ಯಾಯಾಧೀಶರು ತಮ್ಮ ಸ್ಥಾನಗಳಲ್ಲಿ ಉಳಿಯಲು ಅನರ್ಹರು ಎಂದು ನಾನು ಅವರನ್ನು 1 ವಾರದೊಳಗೆ ಬಹಿರಂಗಪಡಿಸುತ್ತೇನೆ. ಅವರು ಕೆಳಗಿಳಿಯದಿದ್ದರೆ ಹೆಸರುಗಳು ಎಂದು ಖೋಖನ್ ಹೇಳಿದರು. ಪತ್ರಿಕೆಯ ಪ್ರಕಾರ ಈ